ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಲಿದ್ದು, ಒಂದು ವೇಳೆ ಅವರು ಪ್ರಧಾನಿ ಆಗದಿದ್ದರೆ ದೇಶ ಛಿದ್ರ ಆಗಲಿದೆ ಎಂದು ಮಾಜಿ ಸಚಿವ ಎ ರಾಮದಾಸ್ ಹೇಳಿದರು. ಹುಬ್ಬಳ್ಳಿಯ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ, ಚೀನಾದಂತಹ ದೇಶಗಳು ಭಾರತದಲ್ಲಿ ನುಸುಳುವ ಯತ್ನ ನಡೆಸುತ್ತಿದ್ದಾರೆ. ಈ ವೇಳೆ ದೇಶವನ್ನು ಸುರಕ್ಷಿತವಾಗಿರಲು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮುಂದುವರಿಯಬೇಕೆಂದರು. ದೇಶ ಎಂದರೆ ಮೋದಿ, ಮೋದಿ ಎಂದರೆ ದೇಶ. ಮತ್ತೆ ಬದಲಾವಣೆ ವಿಚಾರವಾಗಿ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಂದರು. ಕೇಂದ್ರ ಸರ್ಕಾರದ 2 ಯೋಜನೆಗಳ ಅನುಷ್ಠಾನವನ್ನು ನೋಡುವಂತ ದೃಷ್ಟಿಯಿಂದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಯೋಜನೆಗೆ ಒಬ್ಬೊಬ್ಬರು ಸಂಚಾಲಕರನ್ನಾಗಿ ಮಾಡೋ ಮುಖಾಂತರದಲ್ಲಿ ಇದು ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಬೇಕನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನೆಚ್ಚಿನ ಪ್ರಧಾನಮಂತ್ರಿಗಳು ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಪ್ರಧಾನಮಂತ್ರಿಗಳ ಪಿಎಂ ಸ್ವನಿಧಿ ಸೆ ಪಿಎಂ ಸಮೃದ್ಧಿ ತಕ್ 8 ಯೋಜನೆಗಳನ್ನು ವಿಶೇಷವಾಗಿ ಫುಟ್ಪಾತ್ ವೆಂಡರ್ಗಳಿಗೋಸ್ಕರವಾಗಿ ಇದ್ದಂತಹ ಈ ಯೋಜನೆಯನ್ನ ಪತ್ರಿಕೆ ಹಾಕುವಂತಹ ಪತ್ರಿಕಾ ಹಾಕರ್ಗಳಿಗೆ, ಮಿಲ್ಕ್ ವೆಂಡರ್ಗಳಿಗೆ, ಕೇಟರಿಂಗ್ ವ್ಯವಸ್ಥೆಗಳನ್ನು ಮಾಡಿ ಉದ್ಯೋಗವನ್ನು ಮಾಡುವಂತವರು, ದೊಡ್ಡ ದೊಡ್ಡ ಛತ್ರಗಳಲ್ಲಿ ಅಡಿಗೆ ಮಾಡುವಂತವರು, ಬಡಿಸುವಂತವರು, ಪಾತ್ರೆ ತೊಳೆಯುವಂತವರು, ಸ್ವಚ್ಛತೆ ಮಾಡುವಂತವರು, ಅಲ್ಲಿ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಫ್ಲವರ್ ಡೆಕೋರೇಟರ್ಸ್, ಈ ರೀತಿಯಲ್ಲಿ ವಿವಿಧ ಸೇವೆಗಳನ್ನು ಮಾಡುವಂತವರು, ಡೆಲಿವರಿ ಬಾಯ್ಸ್, ವಿವಿಧ ಪದಾರ್ಥಗಳನ್ನ ಮತ್ತು ಪೋಸ್ಟೇಜ್ ಕವರ್ಸ್ಗಳನ್ನ, ಈ ರೀತಿಯಲ್ಲಿ ವಿವಿಧ ಪದಾರ್ಥಗಳನ್ನು ಮನೆ ಮನೆಗೆ ಡೆಲಿವರಿ ಮಾಡುವಂತಹ ಡೆಲಿವರಿ ಬಾಯ್ಸ್, ಹಾಗೆ ವಿಶೇಷವಾಗಿ ಸಣ್ಣ ಪುಟ್ಟ 1-2 ಟೈಲರಿಂಗ್ ಮಿಷನ್ಗಳನ್ನು ಇಟ್ಕೊಂಡು ಉದ್ಯೋಗವನ್ನು ಮಾಡುವಂತವರು, ಈ ರೀತಿಯಲ್ಲಿ ವಿವಿಧ ವರ್ಗಗಳಲ್ಲಿ ಬರುವಂತಹವರೆಲ್ಲರೂ ಕೂಡ 25 ಕ್ಯಾಟಗರಿಗಳಲ್ಲಿ ಬರುವಂತಹ ಸೇವಾ ಕ್ಷೇತ್ರದಲ್ಲಿ ಇರುವಂತವ್ರನ್ನ ಸ್ವನಿಧಿ ಸೆ ಪಿಎಂ ಸಮೃದ್ಧಿ ತಕ್ 8 ಯೋಜನೆಗಳನ್ನು ಲಾಗು ಮಾಡುವಂತಹ ಯೋಜನೆಯನ್ನ ಕೊಡಲಾಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 4,27,000 ಜನವನ್ನ ಕರ್ನಾಟಕದಲ್ಲಿ ನೋಂದಾವಣೆ ಮಾಡಿಸಿ ಸುಮಾರು 780 ಕೋಟಿ ರೂಪಾಯಿಗಳ ಒಂದು ಸಹಾಯವನ್ನ ನೀಡುವಂತ ಕೆಲಸ ಇಲ್ಲಿವರೆಗಾಗಿದೆ. ಅದರ ಜೊತೆಯಲ್ಲಿ ಆಗಲೇ ಹೇಳಿದಾಗೆ 8 ಯೋಜನೆಗಳು ಸೋಷಿಯಲ್ ಸೆಕ್ಯೂರಿಟಿ ಆಕ್ಚುಯಲ್ ಆಗಿ ಇಲ್ಲದೇ ಇದ್ದಂತಹ ಒಂದು ಕ್ಯಾಟಗರಿ ಅಂದ್ರೆ ಈ ಅಸಂಘಟಿತ ವರ್ಗ, ಅವರಿಗೆ ಪ್ರಧಾನಮಂತ್ರಿಗಳ ಜೀವನ್ ಬಿಮಾ ಯೋಜನೆ ಅಡಿಯಲ್ಲಿ 2 ಲಕ್ಷ ರೂಪಾಯಿಗಳ ಆಕ್ಸಿಡೆಂಟ್ ನ ಬೆನಿಫಿಟ್ ಅನ್ನ ಕೊಡುವಂಥದ್ದು, ನ್ಯಾಚುರಲ್ ಡೆತ್ ಆದ್ರೆ 2 ಲಕ್ಷ ರೂಪಾಯಿಗಳನ್ನು ಕೊಡುವಂತಹ ಪ್ರಧಾನಮಂತ್ರಿಗಳ ಸುರಕ್ಷಾ ಯೋಜನೆ, ಹಾಗೆ 60 ವರ್ಷ ಕಳೆದ ನಂತರದಲ್ಲಿ ಇವರು ಜೀವನವನ್ನು ನಡೆಸಲಿಕ್ಕೆ ಆಗಲ್ಲ ಅನ್ನುವಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಕೊಡುವಂತಹ ಪ್ರಧಾನಮಂತ್ರಿಗಳ ಮನ್ಧನ್ ಯೋಜನೆ, ಹಾಗೆ ಯಾರು ಸ್ವನಿಧಿ ಯೋಜನೆ ಅಡಿನಲ್ಲಿರುವಂತಹ ಹೆಣ್ಣುಮಕ್ಕಳುಗಳು ಗರ್ಭಿಣಿ ಆದ್ರೆ ಅಥವಾ ಅವರ ಕುಟುಂಬದಲ್ಲಿ ಯಾರೇ ಗರ್ಭಿಣಿ ಆದರೂ ಕೂಡ ಅವರಿಗೆ 5,000 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಹಾಕುವಂಥದ್ದು, ಡೆಲಿವರಿ ಆದ ಮೇಲೆ ಆ ಮಗುವಿನ ತಾಯಿಗೆ 6,000 ರೂಪಾಯಿಗಳನ್ನು ಅವರ ಅಕೌಂಟ್ಗೆ ಕೊಡುವಂಥದ್ದು, ಹಾಗೆ ವಿಶೇಷವಾಗಿ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಂತಹ ವ್ಯಕ್ತಿಗಳಿರ್ತಾರೆ. ಆದರೆ ಅವರ ಅಕೌಂಟ್ ಅಲ್ಲೇ ಕ್ಲೋಸ್ ಆಗಬಾರದು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಅವ್ರ ವೃತ್ತಿ ಕೂಡ ಮುಂದುವರಿಸುವಂತ ಸಂದರ್ಭದಲ್ಲಿ ಅವರಿಗೆ 1 ನೇಷನ್ 1 ರೇಷನ್ ಕಾರ್ಡ್ ಕೊಡುವಂತಹ ಯೋಜನೆ ಎಲ್ಲವನ್ನ ಲಾಗು ಮಾಡಿ ಕೊಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಅದನ್ನು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಮಾಡಿದೆ. ಕರ್ನಾಟಕ ಕಳೆದ ವಾರ 100% ಟಾರ್ಗೆಟ್ ಅನ್ನ ರೀಚ್ ಆಗಿದ್ದೀವಿ ನಾವು. ವಿಶೇಷವಾಗಿ ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಇವತ್ತೊಂದು ಸಭೆಯನ್ನು ಕೂಡ ನಾವು ಮಾಡಿದ್ವಿ. ಬಹಳ ಸಂತೋಷ ಅಂತಂದ್ರೆ ಹುಬ್ಳಿ ಮಹಾನಗರ ಪಾಲಿಕೆ ಕಳೆದ ಬಾರಿ ಬಂದು ನಾವು ಮೀಟಿಂಗ್ ಅನ್ನ ಮಾಡಿದ್ವಿ 2 ತಿಂಗಳ ಹಿಂದೆ. ಒಂದು ಸಣ್ಣ ಪುಟ್ಟ ಸಲಹೆಗಳು, ಕೇಂದ್ರದಿಂದ ಬಂದಿರುವಂತಹ ಯೋಜನೆಗಳ ಬಗ್ಗೆ ಚರ್ಚೆ ಕೂಡ